ಆ ಎರಡೂ ಕುಟುಂಬಗಳಲ್ಲಿ ಸಿರಿತನಕ್ಕೇನೂ ಕೊರತೆ ಇಲ್ಲ. ಆದರೆ ಆಸೆ ಎಂಬುದಕ್ಕೆ ಮಾತ್ರ ಮಿತಿ ಇಲ್ಲ. ಪರಿಣಾಮ ವರದಕ್ಷಿಣೆ ಕಿರುಕುಳ, ಹೆಣ್ಣು ಮಗುವಿನ ಭ್ರೂಣ ಹತ್ಯೆಯಂತಹ ಕೃತ್ಯಗಳು ನಡೆದಿವೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ. ಪತಿಯ ಮನೆ ಬಾಗಿಲಲ್ಲೇ ಪತ್ನಿ ಧರಣಿ ಕುಳಿತಿದ್ದು ರಂಪ ರಾದ್ದಾಂತವೇ ನಡೆದಿದೆ. ನಿನ್ ಮನೆ ಅಲ್ಲ ಇದು ಅಂತಾರೆ ಪೊಲೀಸ್. ಯಾವ ಕಾನೂನಲ್ಲಿ ತಾಳಿ ಕಟ್ಟಿದ್ಮೇಲೆ ನಾನು ಯಾರಿಗೂ ಅರ್ಥ ಆಗ್ತಿಲ್ಲ ಸರ್. ನಿಮಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ನಾನು ಸುಮ್ಮನೆ ಇದ್ದು ಹುಡುಗಿ ತಗೊಂಡ್ಬಂದು ಜೀವನ ಹಾಳು ಮಾಡಿದ್ರೆ ಎಷ್ಟಿರುತ್ತೆ ಸರ್. ಪತಿ ಮನೆ ಎದುರು ಧರಣಿ ಕುಳಿತು ಪತ್ನಿಯ ಆಕ್ರೋಶ. ಗಂಟೆಗಟ್ಟಲೆ ನಿಂತರೂ ಬಾಗಿಲು ತೆರೆಯದ ಪತಿರಾಜ. ಸ್ಥಳಕ್ಕೆ ಶಾಸಕರು ಬಂದ್ರು ಡೋಂಟ್ ಕೇರ್. ಈ ಸೀನ್ಗೆಲ್ಲ ಕಾರಣವೇ ವರದಕ್ಷಿಣೆ ಕಿರುಕುಳ. ಉದ್ಯಮಿಗಳ ಕುಟುಂಬಗಳ ಮಧ್ಯೆ ವರದಕ್ಷಿಣೆ ಫೈಟ್. ನ್ಯಾಯಕ್ಕಾಗಿ ಪತಿಯ ಮನೆ ಮುಂದೆ ಪತ್ನಿಯ ಧರಣಿ. ಬೇರ್ ತಿಂದು ನುಂಗ್ಸಿದ್ದಾರೆ. ಮಕ್ಕಳ ಅಬರ್ದಿಗಳಿಗೆ ಅಂತ ಬೇರ್ ನುಂಗ್ಸಿದ್ದಾರೆ. 2 ತರ 3 ತರ ಬೇರ್ ನುಂಗ್ಸಿದ್ದಾರೆ. ಗಂಡನ ವಿರುದ್ಧ ಬೆಂಕಿ ಕಾರುತ್ತಾ ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವ ಮಹಿಳೆ ಹೆಸರು ತೇಜಸ್ವಿನಿ. ದಾವಣಗೆರೆ ಜಿಲ್ಲೆ ಮಲೆಬೆನ್ನೂರಿನ ಉದ್ಯಮಿ ವೀರಭದ್ರಯ್ಯ ಅವರ ಪುತ್ರಿ. ಈ ಫೋಟೋದಲ್ಲಿ ಕಾಣ್ತಿರೋನ ಹೆಸರು ವಿಕಾಸ್. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಉದ್ಯಮಿ ವಿಜಯ್ ಕುಮಾರ್ ಅವರ ಪುತ್ರ. 2 ವರ್ಷಗಳ ಹಿಂದಷ್ಟೇ ವಿಕಾಸ್ಗೂ ತೇಜಸ್ವಿನಿಗೂ ಮದುವೆಯಾಗಿತ್ತು. ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ 50 ಲಕ್ಷ ರೂಪಾಯಿ ವರದಕ್ಷಿಣೆ ನೀಡಿದ್ರು. ಆದ್ರೆ ಮದುವೆಯಾದ 6 ತಿಂಗಳಿಗೆ ಗಂಡ, ಅತ್ತೆ ಆಶಾ, ಮಾವ ವಿಜಯ್ ಕುಮಾರ್ ವರದಕ್ಷಿಣೆ ಕಿರುಕುಳ ಆರಂಭಿಸಿದ್ರಂತೆ. ಅಲ್ಲದೆ ಗರ್ಭಿಣಿಯಾಗಿದ್ದಾಗ ಹೆಣ್ಣು ಮಗು ಎಂಬ ಕಾರಣಕ್ಕೆ ಗರ್ಭಪಾತ ಮಾಡಿಸಿದ್ದರಂತೆ. ಮಕ್ಕಳಾಗಬಾರ್ದು ಅಂತ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ. ಅದಲ್ಲದೆ ಮತ್ತೆ ಇನ್ನೊಂದ್ಸರಿ ಏನು ಮಾಡಿದ್ದಾರೆ, ಯಾವುದೋ ಜ್ಯೋತಿಷದ ಹತ್ರ ಕರ್ಕೊಂಡೋಗಿ ಇವರಿಗೆ ಹೆಣ್ಣು ಹುಟ್ಟುತ್ತಾ ಗಂಡು ಹುಟ್ಟುತ್ತಾ ಅಂತ ಕೇಳಿ ಅದನ್ನು ಸಹ ಭ್ರೂಣ ಹತ್ಯೆ ಮಾಡಿದ್ದಾರೆ ಸರ್. ನನಗೆ ಬರೀ ನಿಮ್ಮ ಮನೇಲಿ ಏನು ಕೊಟ್ಟಿದ್ದಾರೆ, ನಿಮ್ಮಪ್ಪ ಅಂತ ಕರ್ ತಗೊಂಡ, ನಿಮ್ಮಪ್ಪ ಇಂಥ ಶರ್ಟ್ ತಗೊಂಡ, ನನಗೆ ನನ್ನ ಗಂಡ ಬೇಕು, ನನ್ನ ಗಂಡಂಗೆ ಕೊಡಿಸ್ಕೊಡ್ರಿ ಸರ್. ನನಗೆ ವಿಷಯ ಅಂದ್ರೆ ಮತ್ತೆ 50 ಲಕ್ಷ ಹಣ ತಂದು ಕೊಡು ಅಂತ ತೇಜಸ್ವಿನಿಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ. ಇದರಿಂದ ಆಕ್ರೋಶಗೊಂಡಿರೋ ತೇಜಸ್ವಿನಿ ಗಂಡನ ಮನೆ ಮುಂದೆ ಕೂತು ಧರಣಿ ನಡೆಸಿದ್ದಾಳೆ. ನಿನ್ನೆ ಬೆಳಗ್ಗೆಯಿಂದಲೇ ಹೋರಾಟಕ್ಕೆ ಇಳಿದಿದ್ದಾಳೆ. ಎಷ್ಟೇ ಬಾಗಿಲು ಬಡಿದ್ರೂ ಡೋರ್ ಓಪನ್ ಮಾಡ್ತಿಲ್ಲ. ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಸ್ಥಳಕ್ಕಾಗಮಿಸಿದ್ರು. ಆದ್ರೆ ಶಾಸಕರು ಬಂದ್ರು, ವಿಕಾಸ್ ಮನೆಯವರು ಮಾತ್ರ ಬಾಗಿಲು ತೆರೆಯಲಿಲ್ಲ. ನಿನ್ನೆ ರಾತ್ರಿ ಶಾಸಕರು ವಾಪಸ್ ಆಗ್ತಿದ್ದಂತೆ 2 ಕುಟುಂಬಗಳ ನಡುವೆ ಮತ್ತೆ ಗಲಾಟೆ ಆಗಿದೆ. ತೇಜಸ್ವಿನಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂಬಂಧ ಕೇಸ್ ದಾಖಲಾಗ್ತಿದ್ದಂತೆ ವಿಕಾಸ್ ತನ್ನ ಪೋಷಕರ ಜೊತೆ ಎಸ್ಕೇಪ್ ಆಗಿದ್ದಾನೆ. 50 ಲಕ್ಷ ರೂಪಾಯಿ ತನಕ ವರದಕ್ಷಿಣೆ ಕೊಟ್ಟಿದ್ವಿ. ಒಂದು 25-30 ಬಂಗಾರ ಕೊಟ್ಟಿದ್ವಿ. 5 kg ಬೆಳ್ಳಿ ಕೊಟ್ಟಿದ್ವಿ. ಅದೆಲ್ಲ ಕೊಟ್ಟು ಹೆಂಗೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಅವರೇ ಮದುವೆ ಮಾಡ್ಕೊಂಡು ಬಂದರು. ಮಾಡ್ಕೊಂಡು ಇದು ಮಾಡ್ಕೊಂಡು ಬಾಳೆ ಮಾಡಿಸಿರು. 6 ತಿಂಗಳು ಬಾಳೆ ಮಾಡಕ್ಕೆ ಬಿಡಲಿಲ್ಲ. ಇಬ್ಬರು ಉದ್ಯಮಿಗಳೇ, ಆದರೆ ಹಣಕ್ಕಾಗಿ ವಿಕಾಸ್ ಪೀಡಿಸುತ್ತಿದ್ದಾನೆ ಅನ್ನೋ ಆರೋಪ ಆಗಿದೆ. ಅದರಲ್ಲೂ ಪತ್ನಿಯನ್ನೇ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ವರದಕ್ಷಿಣೆ ಹಾಗೂ ಗರ್ಭಪಾತದ ಬಗ್ಗೆ ತನಿಖೆ ನಡೆಸಬೇಕಿದೆ. ಬಸವರಾಜ ಮುದನೂರ್, TV9 ಚಿತ್ರದುರ್ಗ.